ಏನಿಲ್ಲ ನೋಡಿ, ಅವರು ರಾಜ್ಯದ ಮುಖ್ಯಮಂತ್ರಿಗಳು. ಯಾವಾಗಲೂ ಒಂದಂತರೂ ನಾವು ತಿಳ್ಕೋಬೇಕು, ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿ, ಕಾಂಗ್ರೆಸ್ ಮುಖ್ಯಮಂತ್ರಿ ಅಲ್ಲ. ನಮ್ಮ ಪ್ರಧಾನಮಂತ್ರಿಗಳು BJP ಪ್ರಧಾನಮಂತ್ರಿಗಳಲ್ಲ, ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು. ಯಾವುದೇ ಪಕ್ಷದವರಿರಲಿ, ಇವತ್ತು ನಾವು ಪ್ರಧಾನಮಂತ್ರಿಗಳಿಗೆ ಎಷ್ಟು ಗೌರವ ಕೊಡಬೇಕು, ಕಾಂಗ್ರೆಸ್ನವರು ಅಟ್ಟೆ ಕೊಡಬೇಕು, ಕಮ್ಯುನಿಸ್ಟರು ಅಟ್ಟೆ ಕೊಡಬೇಕು. ಎಲ್ಲ ಪಕ್ಷದವ್ರ ಜವಾಬ್ದಾರಿ ಇದೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಗೌರವ ಕೊಡುವಂಥದ್ದನ್ನು ಅವ್ರು ಕಲಿಬೇಕು. ನಾ ಹೆಂಗೆ ಸಿದ್ದರಾಮಯ್ಯನವ್ರಿಗೆ ಗೌರವ ಕೊಡುವಂಥದ್ದು ಮಾಡಿದ್ದೀನಿ, ಕಾಂಗ್ರೆಸ್ನವ್ರ ಕಡೆಯಿಂದ ನಾನು ಅದೇ ಅಪೇಕ್ಷೆ ಮಾಡ್ತೀನಿ. ನಮ್ಮ ಪ್ರಧಾನಮಂತ್ರಿಗಳಿಗೆ, ಭಾರತದ ಪ್ರಧಾನಮಂತ್ರಿಗೆ ಗೌರವ ಕೊಡುವಂಥ ಒಂದು ದೊಡ್ಡ ಗುಣ ಅವ್ರು ಬೆಳೆಸೋಲ್ಲ ಅಂತೇಳಿ ಅವ್ರಿಗೆ ಸಲಹೆ ಕೊಡ್ತೀನಿ. ಇದು ಭಾಳ ಜನಕ್ಕೆ ಉರಿದೇ ನೋಡ್ರಿ. ಹೆಂಗಿದೆ ಅಂದರೆ, ಇವತ್ತು ಸಿದ್ದರಾಮಯ್ಯನವರು ಬಂದಾಗ ಜನರ ಪ್ರೀತಿ ವಿಶ್ವಾಸ ನೋಡಿದ್ರು. ಅವರು ಮೊದಲೇನು ಕೆಲವು ಮಂದಿ ಹೋಗಿ ಸುಳ್ಳು ಹೇಳಿರ್ತಾರೆ, ಯತ್ನಾಳದೇನೂ ಇಲ್ಲ, ಜೀರೋ ಅದಾನೆ, ಹಂಗದಾನೆ, ಹಿಂಗದ ಅಂತ ಹೇಳಿರ್ತಾರೆ. ಇಲ್ಲೆಲ್ಲ ಜನರ ಪ್ರತಿಕ್ರಿಯೆ ನೋಡಿದಾಗ ಅವ್ರಿಗೂ ಅನ್ನಿಸ್ತದೆ, ಈ ಒಬ್ಬ ಜನಪ್ರಿಯ ಅದಾನಪ್ಪ. ಮತ್ತು ನಾನು ಆ ಕಾಂಗ್ರೆಸ್ ಏನು ಅವತ್ತಿನ ಸರ್ಕಾರಿ ಕಾರ್ಯಕ್ರಮದಾಗ ನಾನೇ ಯಾರನ್ನೂ ಕರ್ಕೊಂಡು ಹೋಗಿರಲಿಲ್ಲ. ಎಲ್ಲ ಕಾಂಗ್ರೆಸ್ಸಿನ MLAಗಳು, ಮಂತ್ರಿಗಳು ಕರ್ಕೊಂಡು ಬಂದು ಜನ ಇದ್ದರು. ಅವರೇ ಜನ ಕೇಕೆ ಹಾಕಿದ್ರೆ, ಕೂಗು ಹೊಡೆದ್ರೆ ನಾನು ಅದಕ್ಕೆ ಬಾಧ್ಯಸ್ಥಲ್ಲ. ಆದರೆ ಜನರ ಪ್ರೀತಿ ವಿಶ್ವಾಸ ಇದೆ. ಆ ಪಾರ್ಟಿ ಒಳಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಪ್ರೀತಿ ಇರ್ಬೋದು, ನನಗೆ ಯತ್ನಾಳನ ಮ್ಯಾಗೆ ಅವ್ರ ಪ್ರೀತಿ ಇರ್ಬೋದು. ಅದಕ್ಕೆ ಸಿದ್ದರಾಮಯ್ಯನವ್ರು ಹೇಳಿದ್ರಲ್ಲ, ಅವ್ರ ಫ್ಯಾನು ನಮ್ಮ ಫ್ಯಾನು ಒಂದೇ ಅದಾರ್ತಾಳೆ. ಬಿಜಾಪುರ ನಮ್ಮ ಫ್ಯಾನ್ ಆಗ್ತಾರೆ, ಬೇರೆ ಕಡೆ ಸಿದ್ದರಾಮಯ್ಯ ಫ್ಯಾನ್ ಆಗ್ತಾರೆ. ಫ್ಯಾನ್ ಆಗೋದ್ರಿಂದ ನಾನು ಫ್ಯಾನ್ ತಿರುಗಿಸ್ಲಾಕ ನಾನು ಬರೋದಿಲ್ಲ.